ಹೇಗೆ ಒಬ್ಬ ವ್ಯಕ್ತಿ ಇಡೀ ದೇಶದ ಸಂಕೇತ ಆಗ್ತಾನೆ? ಒಬ್ಬ ನಾಯಕನನ್ನ ಜನ ದೇವ್ರಿಗೆ ಹೋಲ್ಸೋಕೆ ಶುರು ಮಾಡೋದು ಹೇಗೆ? ಇದು ಬರೀ ರಾಜಕೀಯದ ಕಥೆಯಲ್ಲ. ಇದರಲ್ಲಿ ನಂಬಿಕೆ ಇದೆ, ಭ್ರಮೆ ಇದೆ, ಅಧಿಕಾರದ ಆಟವೂ ಇದೆ. ಬನ್ನಿ, ಈ ಮೋಡಿ ಮಾಡುವ ವ್ಯಕ್ತಿತ್ವದ ಹಿಂದಿನ ಅಸಲಿ ಕಥೆ ಏನು ಅಂತ ಒಟ್ಟಿಗೆ ನೋಡೋಣ. ಅವರು ನಮ್ಮ ದೇವರು. ಯೋಚನೆ ಮಾಡಿ, ಈ ಒಂದು ಮಾತು ಸಾಮಾನ್ಯ ರಾಜಕೀಯ ನಿಷ್ಠೆಯನ್ನ ದಾಟಿ ಎಲ್ಲೋ ಹೋಗಿದೆ. ಇಲ್ಲಿ ರಾಜಕೀಯ ಒಂದು ಧರ್ಮದ ಹಾಗೆ ಆಗ್ಬಿಟ್ಟಿದೆ. ನಾಯಕನನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ, ಪೂಜೆ ಮಾಡಬೇಕು ಅಷ್ಟೇ. ಈ ತರಹದ ಅಂಧಭಕ್ತಿ ಹೇಗೆ ಹುಟ್ಕೊಳ್ಳುತ್ತೆ? ಇದರ ಮೂಲ ಎಲ್ಲಿದೆ? ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ನಾವು ಈ ಪ್ರಚಾರದ ಪದರಗಳನ್ನ ಒಂದೊಂದಾಗಿ ಬಿಚ್ಚಿ ನೋಡ್ಬೇಕು. ಕಥೆ ಯಾವುದು, ವಾಸ್ತವ ಯಾವುದು, ಚಿತ್ರಣ ಯಾವುದು, ಸತ್ಯ ಯಾವುದು ಅಂತ ಬೇರ್ಪಡಿಸ್ಬೇಕು. ನಮ್ಮ ಈ ಪಯಣ ಶುರುವಾಗೋದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕಥೆಯಿಂದ. ಈ ಇಡೀ ವಿದ್ಯಮಾನದ ಕೇಂದ್ರ ಬಿಂದು ಒಬ್ಬ ಸಾಮಾನ್ಯ ವ್ಯಕ್ತಿ, ಕಾನ್ಪುರದ ಮಂಗಲ್ ವಾಜಪೇಯಿ. ಅವರ ಕಥೆ ಲಕ್ಷಾಂತರ ಜನರ ನಂಬಿಕೆ ಮತ್ತು ಅವರ ಜೀವನದ ವಿರೋಧಾಭಾಸಗಳಿಗೆ ಹಿಡಿದ ಕನ್ನಡಿಯ ಹಾಗೆ ಇದೆ. ಮಂಗಲ್ ವಾಜಪೇಯಿ ಅವರ ನಂಬಿಕೆ ಇದೆಯಲ್ಲ, ಅದು ಅಚ್ಚಲ. ಮೋದಿ ಅಂದ್ರೆ ಅವರಿಗೆ ದೇವರೇ ಸರಿ, ಆದರೆ ಅವರ ಮನೆಯಲ್ಲೇ ಕರೆಂಟ್ ಇಲ್ಲ, ಕುಡಿಯೋಕೆ ಶುದ್ಧ ನೀರಿಲ್ಲ, ದೇಶದ ಭವಿಷ್ಯ ಬಂಗಾರವಾಗಿದೆ ಅಂತ ನಂಬೋ ವ್ಯಕ್ತಿಯ ವರ್ತಮಾನವೇ ಕತ್ತಲೆಯಲ್ಲಿದೆ. ಈ ವಿರೋಧಾಭಾಸದ ಹಿಂದಿನ ಮನಸ್ಥಿತಿ ಅದು ಹೇಗಿರಬಹುದು? ಮಂಗಲ್ ವಾಜಪೇಯಿ ಅವರ ಹಾಗೆ ಕೋಟ್ಯಾಂತರ ಜನ ಈ ರೀತಿ ನಂಬೋಕೆ ಒಂದು ಮುಖ್ಯ ಕಾರಣ ಇದೆ. ಅದು ಒಂದು ಕಥೆ, ಚಾಯ್ವಾಲಾ ಅನ್ನೋ ಬಡತನದ ಕಥೆ. ಇದು ಹೇಗೆ ಇಷ್ಟೊಂದು ಪ್ರಬಲವಾದ ರಾಜಕೀಯ ಅಸ್ತ್ರ ಆಯಿತು? ಈ ಮಾತುಗಳು ಇದು ಬರೀ ಅವರ ಬಾಲ್ಯದ ಕಥೆಯಲ್ಲ, ಇದು ಈ ದೇಶದ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ಆಸೆ, ಆಕಾಂಕ್ಷೆಗಳ ಪ್ರತಿಧ್ವನಿ. ಕಷ್ಟಪಟ್ಟು ಮೇಲೆ ಬಂದ ನಾಯಕನಲ್ಲಿ ಜನ ತಮ್ಮನ್ನೇ ತಾವು ನೋಡ್ಕೊಳ್ತಾರೆ. ಅದೇ ಈ ಕಥೆಯ ಅಸಲಿ ಪವರ್. ಆದರೆ ಈ ಸರಳವಾಗಿ ಕಾಣೋ ಕಥೆಯ ಹಿಂದೆ ಸಾಕಷ್ಟು ಗೊಂದಲಗಳಿವೆ. ಅವರ ಬಾಲ್ಯದ ಫೋಟೋಗಳೇ ಬೇರೆ ಕಥೆ ಹೇಳುತ್ತವೆ. ಅಷ್ಟೇ ಅಲ್ಲ, ಸ್ವತಃ ಅವರ ಕುಟುಂಬದವರ ಮಾತುಗಳೇ ಅನುಮಾನಗಳನ್ನ ಹುಟ್ಟುಹಾಕ್ತವೆ. ಜೀವನ ಚರಿತ್ರಕಾರರು ಕೂಡ ಈ ಬಡತನದ ಚಿತ್ರಣವನ್ನ ಪ್ರಶ್ನೆ ಮಾಡ್ತಾರೆ. ಹಾಗಾದ್ರೆ ಇದರಲ್ಲಿ ಸತ್ಯ ಯಾವುದು, ಕಥೆ ಯಾವುದು? ಬಡತನದ ಕಥೆಯ ಜೊತೆಗೆ ಇನ್ನೊಂದು ಪ್ರಬಲವಾದ ಚಿತ್ರಣವನ್ನ ಕಟ್ಟಲಾಗಿದೆ. ಅದು ಒಬ್ಬ ತ್ಯಾಗಿಯ ಚಿತ್ರಣ, ಒಬ್ಬ ಫಕೀರನ ಚಿತ್ರಣ. ಅಂದ್ರೆ ಅಧಿಕಾರದಲ್ಲಿದ್ರೂ ಲೌಕಿಕ ಸುಖಗಳಿಂದ ದೂರ ಇರೋ ನಾಯಕ. ಈ ಚಿತ್ರಣಕ್ಕೂ ವಾಸ್ತವಕ್ಕೂ ಎಷ್ಟು ಅಂತರ ಇದೆ ನೋಡೋಣ ಬನ್ನಿ. ನಾನೊಬ್ಬ ಫಕೀರ, ಈ ಒಂದು ಹೇಳಿಕೆ ರಾಜಕೀಯ ಲೆಕ್ಕಾಚಾರಗಳನ್ನೆಲ್ಲ ಮೀರಿ ನಿಲ್ಲುತ್ತೆ. ಯಾಕಂದ್ರೆ ಇದು ನಾಯಕನನ್ನ ಭ್ರಷ್ಟಾಚಾರದ ಆರೋಪಗಳಿಂದ ರಕ್ಷಿಸುವೊಂದು ಕವಚದ ಹಾಗೆ ಕೆಲಸ ಮಾಡುತ್ತೆ. ಆದ್ರೆ ಈ ಫಕೀರನ ಜೀವನ ಶೈಲಿ ನಿಜಕ್ಕೂ ಹೇಗಿದೆ? ಆದ್ರೆ ಈ ಫಕೀರನ ಚಿತ್ರಣ ಇದೆಯಲ್ಲ, ಅದು ಇಂಥ ಸಣ್ಣ ಪುಟ್ಟ ವಿವರಗಳಲ್ಲಿ ಬಿರುಕು ಬಿಡೋಕ್ಕೆ ಶುರುವಾಗತ್ತೆ. ಉದಾಹರಣೆಗೆ, ಅವರು ಧರಿಸೋ ಕನ್ನಡಕವನ್ನೇ ನೋಡಿ. ಇದರ ಬೆಲೆ ವರದಿಗಳ ಪ್ರಕಾರ ಬರೋಬ್ಬರಿ 1,40,000 ರೂಪಾಯಿ. ಮತ್ತು ಈ ವ್ಯತ್ಯಾಸ ಬರೀ ಕನ್ನಡಕ್ಕೆ ನಿಲ್ಲೋದಿಲ್ಲ. ಅವರು ಓಡಾಡೋ ಕಾರಿನ ಮೌಲ್ಯ ವರದಿಗಳ ಪ್ರಕಾರ 12 ಕೋಟಿ ರೂಪಾಯಿ. ಇದು ಫಕೀರನ ಸರಳತೆಯ ಕಲ್ಪನೆಯನ್ನೇ ಬುಡಮೇಲ್ ಮಾಡುತ್ತೆ ಅಲ್ವಾ? ಒಂದು ಕಡೆ ಇಡೀ ದೇಶವೇ ನನ್ನ ಕುಟುಂಬ ಅನ್ನೋ ಘೋಷಣೆ, ಇನ್ನೊಂದು ಕಡೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ, ಉದ್ಯಮಿಗಳ ಮದುವೆ ಸಮಾರಂಭಗಳಲ್ಲಿ ಭಾಗಿ. ಇದೇ ಸಮಯದಲ್ಲಿ ಸ್ವಂತ ಕುಟುಂಬದವರೇ ದೂರ ಉಳಿದಿದ್ದಾರೆ ಅನ್ನೋ ವರದಿಗಳು. ಈ ವೈರುಧ್ಯಗಳು ಕಟ್ಟಿರೋ ಕಥೆಯಲ್ಲಿನ ಬಿರುಕುಗಳನ್ನ ಮತ್ತಷ್ಟು ದೊಡ್ಡದು ಮಾಡುತ್ತವೆ. ಲೌಕಿಕ ಬಂಧನದಿಂದ ಮುಕ್ತನಾದ ನಾಯಕ ಕೇವಲ ಒಬ್ಬ ಮನುಷ್ಯನಾಗಿ ಉಳಿಯಲ್ಲ. ನಿಧಾನವಾಗಿ ಅವರನ್ನ ಒಬ್ಬ ದೇವಮಾನವನಾಗಿ ಚಿತ್ರಿಸೋ ಪ್ರಯತ್ನಗಳು ಶುರು ಆಗ್ತವೆ. ಇದು ವ್ಯಕ್ತಿ ಪೂಜೆಯ ಮುಂದಿನ ಹಂತ ಮತ್ತು ಅತ್ಯಂತ ಅಪಾಯಕಾರಿ ಹಂತ ಕೂಡ. ಈ ಹೋಲಿಕೆಗಳು ಬರೀ ಸಾಂಕೇತಿಕ ಅಲ್ಲ. ದೇವರೇ ಮೋದಿಯವರ ರೂಪದಲ್ಲಿ ಭೂಮಿಗೆ ಬಂದಿದ್ದಾರೆ. ಯೋಚಿಸಿ, ಪ್ರಜಾಪ್ರಭುತ್ವದಲ್ಲಿ ಒಬ್ಬ ನಾಯಕನಿಗೆ ಈ ತರದ ದೈವಿಕ ಸ್ಥಾನಮಾನ ಕೊಡೋದರ ಅರ್ಥವಾದರೂ ಏನು? ಮತ್ತು ಈ ಹೋಲಿಕೆಗಳು ಇನ್ನೂ ಸ್ಪೆಸಿಫಿಕ್ ಆಗ್ತಾ ಹೋಗ್ತವೆ. ಅವರನ್ನ ಕೇವಲ ದೇವರಿಗೆ ಹೋಲಿಸೋದಲ್ಲ, ಬದಲಿಗೆ ಹಿಂದೂ ಧರ್ಮದ ಪ್ರಮುಖ ದೇವರಾದ ಶ್ರೀರಾಮನ ಅವತಾರ ಅಂತಾನೆ ಕರೆಯಲಾಗುತ್ತೆ. ಇದು ಬರೀ ಮಾತಿಗಷ್ಟೇ ಸೀಮಿತವಾಗಿಲ್ಲ. ಮೊದಲು ರಾಜಕೀಯ ಹೊಗಳಿಕೆಗಳು ಶುರುವಾಗ್ತವೆ. ಆಮೇಲೆ ಅದೇ ಬೆಂಬಲಿಗರು ತಮ್ಮ ನಾಯಕನ ಹೆಸರಲ್ಲಿ ಗುಡಿಗಳನ್ನೇ ಕಟ್ತಾರೆ. ಅದೇ ಸಮಯದಲ್ಲಿ ಧಾರ್ಮಿಕ ಸಂಕೇತಗಳನ್ನೇ ಬದಲಾಯಿಸಿ ಒಂದು ಹೊಸ ಆಕ್ರಮಣಕಾರಿ ರಾಜಕೀಯಕ್ಕೆ ಬಳಸ್ಕೊಳ್ಳಲಾಗ್ತಿದೆ ಅನ್ನೋ ಆರೋಪಗಳು ಇವೆ. ಹಾಗಾದ್ರೆ ಇಷ್ಟೊಂದು ದೊಡ್ಡ ಚಿತ್ರಣವನ್ನ ಹೇಗೆ ಕಟ್ಟಲಾಗುತ್ತೆ? ಹೇಗೆ ಅದನ್ನ ನಿರಂತರವಾಗಿ ಪೋಷಿಸಲಾಗುತ್ತೆ? ಇದರಿಂದೆ ಒಂದು ವ್ಯವಸ್ಥಿತವಾದ ಮೆಷಿನರಿನೇ ಕೆಲಸ ಮಾಡ್ತಿದೆ. ಅದು ಮಾಧ್ಯಮ ಮತ್ತು ಪ್ರಚಾರದ ಯಂತ್ರ. ಈ ಅಂಕೆ ಅಂಶಗಳನ್ನ ನೋಡಿ, ಇದು ಒಂದು ಸ್ಪಷ್ಟವಾದ ಕಾರ್ಯತಂತ್ರವನ್ನೇ ತೋರಿಸುತ್ತೆ. ನಿರೂಪಣೆಯ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸುವುದು,
ಅಂದ್ರೆ ಯಾವುದೇ ರೀತಿಯ ಪೂರ್ವ ಸಿದ್ಧತೆ ಇಲ್ಲದ ಪ್ರಶ್ನೆಗಳಿಗೆ ಅವಕಾಶವೇ ಕೊಡಬಾರದು. ಯಾಕೆ ಅಂದ್ರೆ ಒಂದು ತಪ್ಪು ಉತ್ತರ ಅಥವಾ ಒಂದು ತಪ್ಪು ಹೆಜ್ಜೆ ಇಷ್ಟು ಎಚ್ಚರಿಕೆಯಿಂದ ಕಟ್ಟಿದ ಇಡೀ ವ್ಯಕ್ತಿತ್ವದ ಕೋಟೆಯನ್ನೇ ಅಲುಗಾಡಿಸ್ಬಿಡ್ಬೋದು. ಕಂಟ್ರೋಲ್ ಜೊತೆಗೆ ಇನ್ನೊಂದು ತಂತ್ರ ಇದೆ, ಅದು ಸರ್ವವ್ಯಾಪಕತೆ. ಅಂದ್ರೆ ನೀವು ಎಲ್ಲಿ ನೋಡಿದ್ರೂ ಅವರ ಮುಖವೇ ಕಾಣಬೇಕು. ಪೇಪರ್, ರೇಡಿಯೋ, ಟಿವಿ, ಫೇಸ್ಬುಕ್, ಪೆಟ್ರೋಲ್ ಬಂಕ್, ರಸ್ತೆ ಬದಿ ಪೋಸ್ಟರ್, ಯಾಕೆ ನಿಮ್ಮ ಕೋವಿಡ್ ವ್ಯಾಕ್ಸಿನ್ ಸರ್ಟಿಫಿಕೇಟ್ನಲ್ಲೂ ಅವರೇ. ಇದು ಬರೀ ಪ್ರಚಾರ ಅಲ್ಲ, ಜನರ ಮನಸ್ಸಿನ ಮೇಲೆ ನಿರಂತರವಾಗಿ ಪ್ರಭಾವ ಬೀರೋ ತಂತ್ರ. ಇಷ್ಟೊಂದು ದೊಡ್ಡ ಪ್ರಚಾರ ಯಂತ್ರಕ್ಕೆ ಹಣ ಎಲ್ಲಿಂದ ಬರುತ್ತೆ? ಅದು ತೆರಿಗೆದಾರರ ಹಣ. ಕಳೆದ 8 ವರ್ಷಗಳಲ್ಲಿ ಕೇವಲ ಜಾಹೀರಾತಿಗಾಗಿ ಖರ್ಚು ಮಾಡಿದ ಮೊತ್ತ 6,491 ಕೋಟಿ ರೂಪಾಯಿಗಳು. ಯೋಚನೆ ಮಾಡಿ, ಈ ಹಣದಲ್ಲಿ ಎಷ್ಟು ಶಾಲೆಗಳನ್ನ, ಆಸ್ಪತ್ರೆಗಳನ್ನ ಕಟ್ಟಬಹುದಿತ್ತು? ಆದರೆ ಇಷ್ಟೆಲ್ಲ ಪ್ರಯತ್ನಗಳ ನಡುವೆಯೂ ಈ ವ್ಯಕ್ತಿತ್ವದ ಕೋಟೆಯ ಗೋಡೆಗಳು ಬಿರುಕು ಬಿಡುತ್ತಿವೆಯಾ? ವಾಸ್ತವವು ಈ ಕಟ್ಟುಕಥೆಯನ್ನ ಮೀರಿ ನಿಲ್ತಿದೆಯಾ? ಸದ್ಯದ ವಿದ್ಯಮಾನಗಳು ಹೌದು ಅನ್ನೋ ಹಾಗೆ ಸೂಚಿಸ್ತಿವೆ. ಹಾಗಾದ್ರೆ ಮೋದಿ ಮ್ಯಾಜಿಕ್ ನಿಜವಾಗ್ಲೂ ಮಸುಕಾಗ್ತದೆಯಾ? ಜನರ ಮನಸ್ಸಿನಲ್ಲಿ ಸಂಶಯದ ಬೀಜಗಳು ಮೊಳಕೆಯೊಡಿತಿವೆಯಾ? ಬದಲಾವಣೆಯ ಗಾಳಿ ಬೀಸುತ್ತಿದೆಯಾ? ಬದಲಾವಣೆಯ ಸೂಚನೆಗಳು ಹಲವು ಕಡೆ ಕಾಣ್ತಿವೆ. ಮಣಿಪುರದ ಹಿಂಸಾಚಾರವನ್ನ ತಡೆಯೋಕೆ ಯಾಕಾಗ್ತಿಲ್ಲ ಅಂತ ಜನ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಲಕ್ಷಾಂತರ ಜನ ದೇಶವನ್ನೇ ತೋರಿತಿರುವಾಗ ಅಭಿವೃದ್ಧಿಯ ಕಥೆಗಳು ಟೊಳ್ಳಾಗ್ ಕಾಣ್ತಿವೆ. ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತೀವಿ ಅನ್ನೋ ಪಕ್ಷವೇ ಭ್ರಷ್ಟಾಚಾರದ ಆರೋಪ ಹೊತ್ತ ನಾಯಕರನ್ನ ಸ್ವಾಗತಿಸಿದಾಗ ಜನರ ನಂಬಿಕೆ ಅಲುಗಾಡುವುದು ಸಹಜ. ಕೊನೆಯಲ್ಲಿ ಇದು ಕೇವಲ ಒಬ್ಬ ನಾಯಕನ ಕಥೆಯಲ್ಲ, ಇದು ನಮ್ಮ ಪ್ರಜಾಪ್ರಭುತ್ವದ ಕಥೆ. ನಾವು ವೈಭವದ ಪ್ರದರ್ಶನವನ್ನ ಆರಿಸಿಕೊಳ್ತೀವೋ ಅಥವಾ ಕಠಿಣ ಸತ್ಯಗಳನ್ನ ಎದುರಿಸ್ತೀವೋ, ಆಯ್ಕೆ ನಮ್ಮ ಕೈಯಲ್ಲೇ ಇದೆ. ಯಾಕಂದ್ರೆ ಯಾವಾಗ ವ್ಯಕ್ತಿ ಪೂಜೆ ಹೆಚ್ಚಾಗುತ್ತೋ ಆಗ ಪ್ರಜಾಪ್ರಭುತ್ವದ ಧ್ವನಿ ತಾನಾಗಿಯೇ ಅಡಗಿ ಹೋಗುತ್ತೆ.